ನಾ ಬರ್ತೀನಿ ಪೌಡಿ ಹಂಗಾರ. ಹೋಗಿ ಬರ್ರಿ ಬಸ್ಸಿಗೆ ಆರಾಮ್ ಹೋಗ್ರಿ. ಬಸ್ಸಿಗೆ ಹೋದ ಹೋಗ್ರಿ ಹೋಗ್ಬೋದು ಹುಡುಗರಿಗೆ. ಬಸ್ಸಿನ ಟೈಮಿನೂ ಆಗ್ಯದ. ಏನ್ ಬೇಡ ಅಲ್ಲೇ ತೊಗೊಂಡೋಕಿನ ಬಜಾರ್. ಒಂದ್ ನೀರು ಒಯ್ರಿ ಸ್ನಾಕ್ಸ್ ಅದು ಇಲ್ಲ ಬಜಾರ್ದಾಗ ತೊಗೊಂಡೋಕಿನ ಏನಾರ. ಈ ಹೊಲ ಕೊಡೋದು ಅಂತ ಹೇಳ್ಯಾರ, ನನಗರ ತೊಗೋಬೇಕಂತೇಳಿ ಭಾಳ ಹಂಬಲಾಗ್ಯದ. ಖರೆ ಏನು ಮಾಡೋದು, ರೊಕ್ಕ ಎಷ್ಟು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ದೇವ್ರು ಮಾಡಿದಂಗೆ ಆಗಲಿ, ನೋಡೋಣ. ಬಸವ ನಾರ ಬಸ್ಸಿಗೆ ಹಚ್ಚಿ ಬಂದ್ರೆ ಹೈರಾಣಕ್ಕಿದ್ದಲ್ಲ. ಬಸ್ಸಿಗೆ ಹತ್ತದ ರಾಕ್ ಹೊಕ್ಕಾವತ್ತ ಹೇಳಿ ನಾನು ಜೀಪನ್ ನನ್ನ ಮಗ ನಡುವಿನ ದಾರಿ ಹಿಡಿದು ನಡ್ಕೋತ ಬಂದ್ಯಾ. ಕಾಲು ನುಸಾಕತ್ತು ನಡ ಯಾವ್ದು ಒಬ್ಬ ಬರ್ತಾನಂತ ನಾ ಮಾಡಿದ್ದೆ. ಸೈಕಲ್ ಮುಟ್ತಾವ ಯಾವನು ಬರಲಿಲ್ಲ ನೋಡಿ. ಹೆಚ್ಚಿನಾರ ನಾವು ಸೈಕಲ್ ಮುಟ್ರ ಬಂದ್ರೆ ಯಪ್ಪ ನಂದು ಮ್ಯಾಗ ಕೂತಿಕೊಂಡು ಹೊಕ್ಕಿದ್ದೆ. ಯಾವನು ಬರಲಿಲ್ಲ. ನನ್ನ ನಡ್ಕೊತ ಹೋಗ್ಲಾರ ಗತಿ ಇಲ್ಲ. ಇಡೀ ಸೇದು ಚಟಾರ ಭಾಳ ಆಗ್ಯದ. ಏನು ಮಾಡಲಿಪ್ಪ, ಬಿಡಿಯರ ಕಿಸೆದಾಗಿಲ್ಲ, ಕಡ್ಡಿ ಪಟ್ನಾರ ಅದ. ಏನು ಮಾಡಲಿ, ಇಲ್ಲಿ ಯಾರು ಕೂತ್ ಸೇದಾರ ಏನು ಮಾಡ್ಯಾರ ನೋಡ್ಲೇನು ಗಿಡ ಬಿಡ್ಕಂಡ ಹುಡುಕಾಡ್ತೀನಿ ಒಂದು ಜರ. ಒಂದು ಸಿಕ್ಕರು ಬೇಸದ ನನ್ನ ಚಟಾರ ಹೋಳಾಕರ ಸೇದ್ನೇನು ಒಂದು. ಇಲ್ಲಿ ಯಾರ ಕೂತು ಡ್ರಿಂಕ ಪಂಕ ಮಾಡ್ದಂಗೆ ಕಾಂತಾರ. ಬಿಡಿ ಪಡಿ ಬಿದ್ದಾವೆ ಮಾಡ್ಯಾರ ನೋಡ್ಲೆ. ರಾಸ್ ಹುಳಿ ಮಕ್ಕಳು ಒಂದು ಬಿಡಿನೂ ಇಲ್ಲ, ಅರ್ಧಂಬರ್ಧ ಸೇರಿ ಸಿಗರೇಟ್ನೂ ಇಲ್ಲ. ಏನು ಅವೇ ಹಂಗಾರು ಕೂತಿರ್ತಾವೆ ಎಲ್ಲಿ ಹೋಗಿ. ಅಲ್ಲಿ ಅವನೊಬ್ಬ ಕಚ್ಚಿ ಮನುಷ್ಯ ಅಡ್ಡಾಡಕತ್ತಾನ ನೋಡ್ತಾನೆ ಅಂದ್ರೆ ಅವನ ಬಲ್ಯಾರು ಬಿಡಿ ಸಿಗ್ತಾವನ. ಈ ಹೊಲ ಇವ್ರು ತಗೋತಾರ ಅನ್ನೋದು ಗೊತ್ತಾಯ್ತು ಅಂದ್ರೆ ಮಂದಿ ಏರ್ಸ್ಯಾಡ್ತಾರ. ಅವ್ರಿಗೆ ಗೊತ್ತಲ್ಲಾರ್ದಂಗೆ ಒಳಗೆ ಇದನ್ನು ವ್ಯಾಪಾರ ಮಾಡ್ಕೋಬೇಕು ನಾ ಅಂದ್ರೆ ಶಾಣೆ ಆಗ್ತಾರೆ ನನಗೆ. ಇದು ಜೇರ್ ಕರ್ತು ನನಗೆ ವ್ಯಾಪಾರ ಆಯಿತು ಅಂದ್ರೆ ಈ ಊರಿಗೆ ಶ್ರೀಮಂತನೇನ ಅಷ್ಟು ಭಾರಿ ಅಕ್ಕದ. ಕರೆ ಏನು ಮಾಡೋದು, ದೇವ್ರು ಏನು ಮಾಡ್ತಾನೆ ಗೊತ್ತಿಲ್ಲ. ನಮಸ್ಕಾರ ರೀ. ನಮಸ್ಕಾರ ರೀ. ಅವ್ರಿ ನಾನ್ರಿ? ಹ್ಞೂ ರೀ. ವಿಭೂತಿಪುರ ಅವ್ರಿ. ವಿಭೂತಿಪುರ ಅವ್ರೆ? ಹೌದು ರೀ. ಏನ ಗಣಸಾಕತ್ತಾರಲ್ಲ ಇವರು. ನನ್ನ ಹಣಿ ಮ್ಯಾಗಿನ ವಿಭೂತಿ ನೋಡಿ ವಿಭೂತಿಪುರ ಅಂತ ಹೇಳ್ದಂಗೆ ಕಾಣ್ತಾನೆ ಇವ. ಇವನು ಮಾಡಂತಡಿ. ಯಾಕ್ರಿ ನೀವು ಇಲ್ಲಿ ಒಬ್ಬರೇ ಅಡ್ಡಾಡಕತ್ತಿದ್ದೆ? ನಿಮ್ದು ಯಾವ್ರ? ನಮ್ಮದು ರೀ. ಹ್ಞೂ ರೀ. ನಮ್ಮದು ಜುಟ್ಲಾಪುರ ರೀ. ನಮ್ಮದು ನಿಮ್ಮದು ಅಲ್ಲೇ ಅಡ್ಡ ಕೊಡ್ರಿ ಕೈ ಮತ್ತೆ ಅಗದಿ ಆತ್ಮೀಯತೆ ಅವ್ರು ಗಂಟು ಬಿದ್ದಾರ್ರಿ. ಇನ್ನೇನದ ನಾವು ನೀವು ದೋಸ್ತರಾಗಿ ಬಿಡುನು. ಯಾಕೆ ಬದಕ್ರಿ? ಹ್ಞೂ ರೀ. ಆ ಜುಟ್ಲಾಪುರದಾಗ ರೀ ನಮ್ಮ ಸಂಬಂಧಿಕರದಾರ ಗೊತ್ತದನ್ರಿ ನಿಮ್ಗೆ? ಅವ್ರು ಯಾರು ರೀ? ಸೊಂಟದ ಕುಂಟಪ್ಪನ ಮಗ ಕಂಟೆ ಪದನಲ್ರಿ. ಹೌದು ಅದನ್ರಿ. ಆ ಕಂಟೆ ಪದನಲ್ರಿ ನಾನು ಹೇಳ್ತಿ ತಂಗಿ ಅಕ್ಕನ ಅತ್ತಿ ಮಗ ರೀ ಅವ. ಹೌದ್ರಿ. ಹಂಗಾದ್ರೆ ನಾವು ನೀವು ಸಂಬಂಧಿಕರಿ ಅದೇವಲ್ರಿ? ಹೌದ್ರಿ. ಯಾವ ಕಡೆಯಿಂದ್ರಿ? ಆ ಕಂಟಪ್ಪನ ಅಪ್ಪ ಕುಂಟಪ್ಪ ಅದಾನಲ್ರಿ? ಹ್ಞೂ ರೀ. ಅವಂಗ ನಮ್ಮ ಅಪ್ಪನ ಸ್ವಾದ್ರತ್ತಿ ಮಗಳನ್ನ ಅವ್ರಿಗೆ ಕೊಟ್ಟದ್ರಿ. ಹೌದ್ರಿ. ಹೌದ್ರಿ. ಏನ್ ಎಲ್ಲ ಒಂದೇ ಅದೇ ಬಿಡ್ರಿ, ಯಾವ್ದು ಕಡೆಕೆ ಇಲ್ರಿ. ಕಡೆಕ್ ಅನ್ನೋದು ಕೇಳಬೇಡ್ರಿ. ಹ್ಞೂನ್ರಿ. ನಿಮ್ಮ ವಿಭೂತಿಪುರದಾಗ ನನಗೊಬ್ಬ ಗೆಳೆಯ ಇದ್ದನ್ರಿ, ಭಾಳ ಒಳ್ಳೆಯವ ಇದ್ದನ್ರಿ. ಹ್ಞೂನ್ರಿ. ಖರೆ ಏನು ಮಾಡೋದು, ಬಿಜಾಪುರದಿಂದ ಬಾಗೇವಾಡಿಗೆ ಬರುವಾಗ ಟ್ರೈನ್ಯಾಗ ನೊಣ ಡಿಕ್ಕಿ ಹೊಡೆದು 268 ಜನ ಸತ್ರಲ್ಲ. ಅದ್ರಾಗ ಇವನು ಒಬ್ಬ ಇದ್ದನ್ರಿ. ಏನು ಮಾಡುದ್ರಿ, ಆ ದೇವ್ರ ದೊಡ್ಡ ತಪ್ಪು ಮಾಡಿಬಿಟ್ಟ. ಅಲ್ಲ ತ್ರಾಸು ಯಾಕೆ ಮಾಡ್ಕೊಳಕತ್ತಿ? ಅದು ಏನ್ ಹೇಳಿದ್ರಿ, ಅವ ಬ್ಯಾರೆ ಯಾರು ಅಲ್ಲ, ನಮ್ಮ ಅಣ್ಣನ ಮಗನೇ ರೀ. ಹೌದ್ರಿ? ಹ್ಞೂನ್ರಿ. ಮತ್ತೆ ಏನ್ ಹೇಳಿ, ಏನು ಸಮಾಧಾನ ಮಾಡ್ಕೊಪ್ಪ. ಮತ್ತೆ ಏನು ಮಾಡೋದು, ನಮ್ಮ ದೋಸ್ತ ಅಂತೇಳಿ ನೆನಪು ತೆಗೆದೆ. ತ್ರಾಸ ಮಾಡ್ಕೋಬೇಡ, ಇರ್ಲಿ. ಏನ್ ಮಾಡುದು ನೋಡ್ರಿ, ಬರ್ಲಾರ ದಾರಿ ಹೋಗಿಬಿಟ್ಟೆ ಪುಣ್ಯಾತ್ಮ. ನಾವು ಅಲ್ಲೇ ಹೋಗುದು, ಅವ ನಮ್ಮಲ್ಲಿ ಬರುದಿಲ್ಲ. ಹೌದ್ರಿ. ಏನ್ ಮಾಡಕ್ ಸಾಧ್ಯ? ಸಮಾಧಾನ ಮಾಡ್ಕೋ. ಬಾ ಬಾಬು ಕುಂದ್ರು ನಡಿ. ಕುಂದ್ರಿ ಬರ್ರಿ ಕಡೆ ಕೂಡ್, ಬರ್ರಿ ಕಡೆ ಕೂಡ್ರಿ. ಬಸವ ಪರಮಾತ್ಮ ಮೋಕ್ಷದ ಮೂಲಕ ಕಾಸಿದ್ದ ಆರಾಮದ್ ನೋಡ್ರಿ ಇಲ್ಲಿ ಕುಂದ್ರಕ. ಅಲ್ಲಪ್ಪ ಅಣ್ಣಾರ ಅಂದಂಗ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ರೀ? ಹ್ಞೂ ರೀ. ನನ್ನ ಹೆಸರು ನೋಡ್ರಿ ಸಲಿಕಿ ಸಿದ್ದರಾಮಪ್ಪನ ಮಗ ಸಿಗಸಾಪುರಿನ. ಹೌದ್ರಿ. ನನ್ನ ಹೆಸರು ಕೇಳಿದ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ರೀ ಹ್ಞೂ ರೀ ಗುದ್ದಲಿ ಗುರ್ಲಿಂಗಪ್ಪನ ಮಗ ಗುದ್ದಾಪ್ರಿ.
ನಿಮ್ಮ ಹೆಸರು ಭಾರಿ ಹೇಳ್ಕೊಳಕದಾವ್ ಬಿಡ್ರಿ. ನೋಡ್ರಿ ನೀವು ಎಲ್ಲದ್ರಾಗೂ ಅತಿ ಸಂಬಂಧಕ್ಕೆ ಬೆಳೆಸ್ಕೋತೆ ಬತ್ತು ನಮ್ಮ ವಂಶಾವಳಿ. ಕರೆ ರೀ, ಮನುಷ್ಯ ಇದ್ರೆ ಹಂಗೆ ಇರ್ಬೇಕು. ನಾವು ಇನ್ನು ಮ್ಯಾಗ ಅಣ್ಣ ತಮ್ಮನಂಗೆ ಇರೋಣ್ರಿ. ಹಂಗೆ ನೋಡ್ರಿ ನೀವೆಲ್ಲಿದ್ರು ನಾ ಎಲ್ಲಿದ್ದೋ ಇಲ್ಲಿ ಬಂದೆವು. ಈ ಹೂಬುಗಡದಾಗ ಕೂಡ್ದೆವು. ಎಲ್ಲ ಸಂಬಂಧಿಕರು ಹತ್ತಾಕೊಂಡು ಕೂಡೇ ಬಿಟ್ಟು ರೀ. ಗೊತ್ತಪ್ಪ, ಬಿಡಿ ಸಿಗರೇಟ ಏನಾರ ಸೇತಿಯನ್ನ? ಬೀಡಿ ಸಿಗರೇಟಾ? ದಿನಕ್ಕೆ 2 ಪ್ಯಾಕೆಟ್ ಹಾಕೋ ನನಗೆ ಸಿಗರೇಟ. ಹೌದಾ? ಕರೆ ಯಾವಾಗಾರ ಖಾಲಿ ಅದು ಅಂದ್ರೆ ಇಲ್ದಾಗ ಬೀಡಿ ಸೇತ್ತೀನಿ. ಅಲ್ರಿ, ಹ್ಞೂ ಮಾತಾಡ್ಕೊತೀನಿ 2 ಚಪ್ಪತ್ತು ಕಿಶೆ ಇಟ್ಕೊಂಡಿಲ್ಲ. ಹೌದ್ರಿ? ಹೌದಲ್ರಿ ಅಪ್ಪ. ಮುಂಜಾನೆ ಸುಟ್ಟು ಬಿಡಿ ಸೇದಿಲ್ಲ, ಚಾ ಕುಡ್ದಿಲ್ಲ, ನೀರು ಕುಡ್ದಿಲ್ಲ, ಚೆಲ್ಲಿನೇ ಸುತ್ತಿಲ್ಲ, ಚಪ್ಪತ್ತು ಕಿಶೆದಾಗ ಇಟ್ಕೊಂಡಿ ನೋಡ್ರಿ. ಹಂಗಾಗಬಾರ್ದ್ರಿ. ಅಲ್ರಿ ಮತ್ತೆ ಒಂದು ಸಿಗರೇಟ್ ಅದ್ರ ಕೊಟ್ರಲ್ಲ ಮತ್ತೆ? ಸಿಗರೇಟಾ? ಹ್ಞೂ ರೀ. ಇಲ್ರಿ, ಸೇದಿ ಕಲಾಸ ಆಗ್ಯಾವ. ಒಂದೇ ಒಂದು ಬಿಡಿ ಉಳಿದ ಕಿಶೆದಾಗ. ಕರೆ ಕಡ್ಡಿ ಇಲ್ಲಾದ ಕುಳ್ದದ. ಕಡ್ಡಿ ಇತ್ತಂದ್ರೆ ಅದು ಒಂದು ಹೊಕ್ಕಿತ್ತು. ಹೌದ್ರಾ? ನನ್ನ ಬಲಿ ಕಡ್ಡಿ ಅದು ಯಾಕೆ ವಿಚಾರ ಮಾಡ್ತಾರೆ? ಕಡ್ಡಿ ಅಂದ್ರೆ ಆಯ್ತು ರೀ. ಕೊಡ್ರಿ ಹಂಗಾದ್ರೆ ಸೇದನು. ಚಲೋ ಅದಾಳ್ರಿ. ಹಚ್ಚಿಲ್ರಿ? ಹಚ್ಚಿರಿ, ಮತ್ತೇನು ಕೇಳ್ತೀರಿ? ಬಿಡಿಯರು ಎಷ್ಟು ಜಗ್ಗತ್ರಿ, ಹೊಯ್ಯರು ಈಟೆ ಬಿಡ್ತಿರಲ್ಲ, ಊಟ ನುಂಗೆ ಬಿಡ್ತೀರಿ ಏನು? ಅಟ್ ಹೋಗ್ಬೇಕ್ರಿ. ಆ ಗಾಂಧೇಶ್ವರ ಮಾಡ್ತಾರ್ರಿ, ಹಂಗ ನೀವು ಬಿಡಿಗೆ ಹಿಂಗೆ ಮಾಡ್ತಿರಲ್ಲ? ಇಲ್ಲ, ಮುಂಜಾನೆಯಿಂದ ಸೇದಿಲ್ಲ, ಮನೆ ತಿನ್ನಿ ಮನುಷ್ಯ ತಾಪಾಗ್ಯದ. ಸಾಕು ಕೊಡ್ರಿ, ಓಟು ನೀವೇ ಸೇತಾರೇನೋ? ನಾನು ಸೇದ್ಬೇಕು ತಗೊಳ್ಳೋದು ಆಗ್ಯದ. ಯಾವ್ದವನ ತೋಂತಾರ ಓಟು ತಾವೇ ಸೇತಾರ ನೋಡ್ರಿ. ನಾ ಹೆಂಗೆ ಸೇತೀನಿ? ಜಗ್ಗು ಜಗ್ಲಾಗ್ದಂಗೆ ಜಗ್ಬೇಕ್ರಿ. ಸ್ವಲ್ಪ ಸೈಲೆಂಟ ಬಿಡ್ಬೇಕ್ರಿ ಅದು. ನಾನು ನೋಡ್ರಿ ಹೆಣ್ಕಾದ್ರೂ ಈಗ ನನಗೆ 55 ಏಜ್ ಹೇಳ್ತೀಗ ಅಜ್ಜಿ ಸೇರ್ತೀನಿ ರೀ. ನಾ ಅಂತ ಮಬ್ಬಿಡ್ಬೇಕು. ಇಲ್ಲ, ಅದೇ ಪಾಡ್ರಿ, ಮರ್ಯಾದೆ ಇರ್ತದ ಮನುಷ್ಯಾಗ. ಮಕ್ಳಿದ್ರಿ ಸೇರ್ತೀನಿ ರೀ. ಯಾಕೆ ಧೈರ್ಯ ಅದ ಹೇಳ್ತಿ ಅಂದ್ರೆ ಕತ್ತಿ ತೊಗೊಂಡು ಬೆನ್ನ ಹಚ್ಬಿಡ್ತಾಳೆ ಬಿಡಿ ಸೇತದ್ರೆ. ಮತ್ತು ಒಳಗೊಬ್ಬವ್ರು ಹಂಗೆ ಇರ್ತಾರೆ, ಹಂಗೆ ಇದ್ರೆ ಬರೋಬ್ಬರಿ ಇರ್ತೀರಿ. ನೋಡ್ರಿ, ನಾ ಹೇಳ್ತಿ ತರ ಅಂಜಿ ಒಮ್ಮೆ ಪ್ಯಾಂಟಿಗೆ ಹೇಳ್ಕೊಂಡ್ಬಿಟ್ಟಿದ್ದೆ. ತಾತ ಊಟ ಆಗಿ ಮಾಡ್ತಿತ್ತ? ನಿಂದ್ರಿ, ಏನಾಗಾರ ಕೊಟ್ಟಿರಿ? ಇನ್ನೊಂದು ಸುರಿ ಜಗ್ ಕೊಡ್ತಾನ ತಾ ಕಲಾಸ್ ನೀನೇ ಜಗಕತ್ತಿ. ಏನ ಒಂದು ಮಾತದ, ನಂದು ನಡೆಸ್ಕೊಡ್ತೀಯ? ಅಲ್ರಿ ತಮ್ಮ, ಅದೇನು ದೊಡ್ಡದ ನಡೆಸಿ ಕೊಡ್ತೀನಿ ನಾ, ಹೇಳ್ರಲ್ಲ. ಆ ಮಾತು ಕರೆಗೂ ನಡೆಸ್ಕೊಡ್ತೀಯ? ಕರೆಗೂ ನಡೆಸಿ ಕೊಡ್ತೀನಿ ರೀ. ಹಂಗಾದ್ರೆ ವಿಶ್ವಾಸ ಮ್ಯಾಗ ಕೈ ಹಾಕು. ಅಲ್ಲ, ಇವನ ಇದ್ರ ಮ್ಯಾಗ ಸಂಶಯ ಐತ್ರಿ ನಿಮ್ಗೆ? ತೋರಿ ನಡೆಸ್ಕೊಡ್ತೀರ? ನಡೆಸಿ ಕೊಡ್ತೀನಿ ರೀ. ಏನು ಶಿಕ್ಷಪ್ಪ, ನಾನು ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡ್ದಂಗೆ ಆಯ್ತು ನೋಡು. ಆ ಮಾತು ಯಾವ್ದಂದ್ರೆ, ಈ ಹೊಲ ಕೊಡ್ತೀನಿ ಅಂತ ಹೇಳ್ಯಾರ, ಅದಕ್ಕೆ ಈ ಹೊಲ ನಾ ತೊಗೋಬೇಕತ್ತು ಮಾಡೀನಿ. ಆಯ್ತು ಕೊದ್ದಪ್ಪ, ಈ ಹೊಲ ಯಾರ್ದು ಅನ್ನೋದು ಕೇಳಿ ಏನು? ಏನ ಎಲ್ಲ ಗೊತ್ತದ. ಈ ಬಾಜುಕನ ಹೇಳಿ ಬಾದ್ರದಿಂದ ಬಸ್ಸನ ಗೌಡ್ರದಿದ್ದು ಹೊಲ. ಹೌದಾ? ನಿನಗರ ಪಕ್ಕ ಗೊತ್ತದಲ್ಲ ತಿಳ್ಕೊಂಡ್ಯಾನ. ಯಾಕಂದ್ರೆ ಈ ಹೊಲ ನನಗೆ ವ್ಯಾಪಾರ ಆಗಿತ್ತು, ಸ್ವಲ್ಪರಾಗ ಉಳ್ದದ, ಅದನ್ನು ಮಾಡ್ಕೋತೀನಿ ನಾ. ಅಂದ್ರೆ ಈ ಹೊಲ ನೀನೇ ತಗೋತಿ ಅನ್ನುವಂಗಾಯ್ತು. ಹೌದು ಗುದ್ದಪ್ಪ, ತಗೋತೀನಿ, ಅದರಾಗೆ ನನ್ನ ಮನೆ ಇಲ್ಲ. ಹೌದಾ? ಏನು ವಿಚಾರ ಮಾಡಕತ್ತಿ ಗುದ್ದಪ್ಪಣ್ಣ? ಏನಿಲ್ಲ ಶಿಕ್ಷಣ, ಬೇಸ್ನಾಗ ಶಿಕ್ಷೆ ಬಿಟ್ಟಿಲ್ಲ. ಅಲ್ಲೋ ಗುದ್ದಪ್ಪ, ಯಾಕೆ ಹಿಂಗ್ಯಾಕೆ ಮಾತಾಡ್ತಿ? ಮತ್ತೆ ಹೆಂಗೆ ಮಾತಾಡ್ಬೇಕು? ನಾ ತಗೋಬೇಕಂತ ಹೊಲ ನೀ ತಗೋಬೇಕಂತ ನಿಂತಿದ್ದಿ. ಹಂಗ್ಯಾಕೆ ಮಾತಾಡ್ತಿ? ನಾನು ನೀನು ಅಣ್ಣ ತಮ್ಮ ಇದ್ದಂಗ, ಮನಸ್ಸು ಯಾಕಂತ ಮಾಡ್ಕೋತಿ? ತೋಗಾದ್ರೆ ಇಬ್ಬರು ಕೂಡ ತೊಗೊಳತ್ತ. ಈಗ ರಾಕ ಬೇಕಾದಟ್ಟು ಹೋಗಲ್ದಕ್ಕ, ತಲೆ ಕೆಡ್ಸ್ಕೊಬೇಡ. ಇಬ್ಬರು ಕೂಡ ತೊಗೊಳೋನು, ಇಬ್ಬರು ಕೂಡ ಹಾಕೋನು. ಅಕ್ಕಾದ್ರೂ ಉಂಡೋಗು, ಲೆಕ್ಕ ಬಂದು ಕೊಟ್ಟು ಹೋಗು. ಈಗ ಎಲ್ಲದಕ್ಕೂ ಸರಿಯಾದ ಲೆಕ್ಕ ಹಾಕೋನು, ಎಲ್ಲದಕ್ಕೂ ಸರಿಯಾದ ಲೆಕ್ಕ ತೊಗೊಳೋನು. ಏನೋ ಅದಕ್ಕೆ ಯಾಕೆ ವಿಚಾರ ಮಾಡ್ತಿ? ಎಲ್ಲದಕ್ಕೂ ಲೆಕ್ಕನೇ ಇರ್ತದಲ್ಲ. ಬರಬರಿ ಎಲ್ಲದಕ್ಕೂ ಲೆಕ್ಕ ಹಚ್ಚಿಡುನತ್ತ. ಆಯ್ತು ಶಿಕ್ಷಪ್ಪಣ್ಣ, ನೀವು ಹೊಲ ಅಂತೂ ತಗೊಂಡೇವಿ, ಇದನ್ನ ಏನು ಮಾಡೋನು? ನೋಡ್ಗುದ್ದಪ್ಪ, ಹೇಳು, ಹೊಲ ನೋಡೋನತ್ತ. ನೋಡು ನಡಿ. ಊರಾಗ ಎಷ್ಟು ಜೈಸಿಪಿ ಇದಾವ, ಆಸು ಜೈಸಿಪಿ ತಂದು ಕೆಲ್ಸಕ್ಕೆ ಹಚ್ಚಿಬಿಡೋನತ್ತ. ಏನಿಲ್ಲ, JCB ತರಿಸಿ ಇವೆಲ್ಲ ಗಿಡಗಳು ಕಿತ್ತಿಸಿ ಕಂಟಿ ಒತ್ತಟ್ಟೆ ಒಟ್ಟಿಸಿ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿ ಸುಟ್ಟು ಬಿಡೋನು. ಎಲ್ಲ ಸ್ವಚ್ಛ ಅಕ್ಕದ. ಅವಾಗ ಅಳದ ಕಲ್ಲು ಹಾಕಿ ಪ್ಲಾಟ್ ಮಾಡಿದೇವಂದ್ರೆ ಪ್ರತಿಯೊಂದು ಪ್ಲಾಟಿಗೂ ರೊಕ್ಕನೇ ರೊಕ್ಕ. ಅವಾಗ ನೋಡಿ ನಮ್ಮ ಲೆಕ್ಕ ಹೆಂಗದು. ಏ ಹುಚ್ಚ, ತೋಟದಾಗ ಮಾರಕ್ ಹಚ್ಚು ನಾನು. ಯಾವ ಪ್ಲಾಟ ಯಾವ ರೊಕ್ಕ? ಮತ್ತೆ ಈ ಹೊಲ ಹಿಡಿದೇವಲ್ಲ, ಮತ್ತೆ ಏನು ಮಾಡೋದು ಇದನ್ನ? ಏ
ಪಾಯಿಂಟ್ ಮಾಡ್ಸೋಣ ಯಾರನ್ನ ಕರ್ಕೊಂಬಂದು ಬೋರ್ ಹಾಕಿ ಶಿಸ್ತ ಕಬ್ಬು ಹಚ್ಚಿಬಿಡೋಣತ್ತ ಅದೇ ಇಲ್ಲ ನೀ ಲೆಕ್ಕದಾಗ. ಹೌದೇಣ್ಣ, ನೀ ಹೇಳೋದು ಬರೋಬ್ಬರಿ ಅದ. ಬೋರ್ ಹಾಕ್ಸಿ ಕಬ್ಬು ಹಚ್ಚಿದೇವಂದ್ರ ಹಗಲು ರಾತ್ರಿ ನೀರು ಉಣಿಸಿ ಸಿಕ್ಕಾಪಟ್ಟಿ ಕಬ್ಬು ಬೆಳೆಸುನು. ಕಬ್ಬು ಕಟಾವ್ ಮಾಡಿ ಗಾಡಿ ಹೇರಿ ಫ್ಯಾಕ್ಟ್ರಿ ಮುಂದೆ ಕಳಿಸಿದ್ರ ಎಲ್ಲ ಫ್ಯಾಕ್ಟ್ರಿ ಮುಂದೆ ಬರೀ ನಮ್ಮ ಗಾಡಿನೇ ನಿಂತಿರ್ಬೇಕು. ಹಂಗೆ ಮಾಡಿಬಿಡೋನು. ಅಲ್ಲಿ ಹೋಗುದಪ್ಪ, ಕಬ್ಬು ಕಡ್ದು ಫ್ಯಾಕ್ಟ್ರಿ ಕಳ್ಸೋದು ಬೇಡ, ನಾವೇ ಒಂದು ಸ್ವಂತ ಗಾಣ ಹಾಕೋನು, ಕಬ್ಬು ಕಡ್ಸೋನು. ಹೌದು ನಂಗೆ ಬೆಲ್ಲ ಮಾಡೋನು. ಯಾಕೆ ಹೋಗಲಕ್ಕೆ ಸಿಗದಪ್ಪಣ್ಣ? ಗಾಣ ಹಾಕಿ ಬೆಲ್ಲ ತೆಗೆದು ಹಳ್ಳಿಯಾಗ ಬೆಲ್ಲ ಮಾರಿ ರೊಕ್ಕ ತಗೊಂಡು ಎಲ್ಲ ಲೆಕ್ಕ ಇಟ್ಟು ಬಿಡೋನು. ಈಗ ಹೇಳ್ತೀನಿ ಕೇಳು, ಲೆಕ್ಕ ಅಂದ್ರೆ ಲೆಕ್ಕನೇ ಇರ್ಬೇಕು, ಲೆಕ್ಕದಾಗ ಎಲ್ಲರೂ ಕರೆಕ್ಟ್ ಇರ್ಬೇಕು. ಲೆಕ್ಕದಾಗ ಯಾಕೆ ಬರ್ಕಕ್ಕದ? ಒಂದು ಗ್ಲಾಸ್ ಹಾಲು ಕುಡಿದ್ರು ಲೆಕ್ಕ ಹಚ್ಚಿಡ್ತೀನ. ಲೆಕ್ಕ ಹಚ್ಚಿಡ್ತೀನಿ ಅಂತ ಹೇಳ್ರಿ. ನಮ್ಮ ಮನ್ಯಾಗ ಹ್ಯಾಂಡ್ರು ಮಕ್ಕಳು ಬಂದು ಕುಡ್ತಿಂತು ಲೆಕ್ಕ ಹಚ್ಚೋದವನು. ನಮ್ಮ ಮನೇನವರು ಬಂದು ಕುಡ್ಲಿ, ನಿಮ್ಮ ಮನೇನವರು ಕುಡ್ಲಿ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ? ನಿಮ್ಮ ಮನೆಯಾಗ ಎಷ್ಟು ಜನ ಅದಾರ? ನಮ್ಮ ಮನ್ಯಾಗ ನಾವಿಬ್ರು ಗಂಡ ಆಡ್ತೀವಿ, 2 ಮಕ್ಕಳು. ನಮ್ಮ ಮನೆಯಾಗ ಇಬ್ಬರೇ ಅದೇವಿ, ನೀವು 4 ಜನ ಅದಿರಿ, ನಾವಿಬ್ಬರೇ ಅದೇವಿ. ನಾವು 2 ಸರಿ ಕುಡ್ದಾಗ ನೀವು ಒಮ್ಮೆ ಕುಡಿಬೇಕು ನೋಡು. ಏ ಕಿಸಬಾಯಿ, ಕೂಡಿ ಮಾಡಿ ಬಂದ ಬಳಕ ಹಂಗೆ ಬರ್ತದ ಲೆಕ್ಕ? ಏ ಕಿಸ್ಬಾಯಿ, ನನ್ ಕಿಸ್ಬಾಯಿ ಎತ್ತಿಯಲ್ಲ, ಸರಿಯಾಗಿ ರೊಕ್ಕ ಹಾಕಿ ಬಂದ ಬಳಕ ಸರಿಯಾಗಿ ಲೆಕ್ಕ ತಗೋಬೇಕು. ನೀ ಲೆಕ್ಕದಾಗ ಪರಕ್ ಮಾಡ್ತೀನಿ ಅಂದ್ರೆ ನಾನು ಬಿಡ್ತೀನಿ ನಾನು. ನನಗೆ ಕಿಸಬಾಯಿ ಇರ್ತೀಯ? ಹಿಂಗ್ ಪಾತ್ರದಾಗ ಎಲ್ಲ ದಂಧ ಮಾಡ್ದಾಗ ಇಂಥವೆಲ್ಲ ಲೆಕ್ಕ ಹಾಕೋತ ಹೋದ್ರ ದಂಧ ನಡೀತಾವ್ ಯಾಕಂದ್ರೆ ಮತ್ತೆ ಬರ್ತೀನಿ ನನಗೆ ಹೋಗ್ತಿದೆ ಬಿಡುವದೆ ಸಾಕು. ಬಿಡುವದೆ ಏನೇ ಗುದ್ದಪ್ಪ ಗುದ್ದದೆ, ಕೈ ಮುಳ್ತದೆ ಗುದ್ದಪ್ಪ. ಅಯ್ಯಪ್ಪ ಬಿಡುವದೆ ಗುದ್ದ ಮಗನೇ ಗುದ್ದ, ನಿನ್ನ ನಡಿ ಮಗನೇ ಎಲೆ ಗುದ್ದ, ನಿನ್ನ ಕೈ ಮುರಿದ ಮಗನೇ ಗುದ್ದ. ಊರ್ಗ ಅವ್ರ ಮುಂದೆ ಯಾಕೆ ಇಡ್ತೀನಿ ಮಗನೇ? ಇಡು ಹೋಗಿ ಬೇಕಾದ್ ಹೇಳ. ಇಡ್ತೀನೋ ಮಗನೇ, ಇಡು ಹೋಗಿ ಏನ್ ಮಾಡ್ತಿ ಮಾಡ್ಕೋ. ಇಡ್ತೀನೋ ಮಗನೇ, ಬಿಡಂಗಿಲ್ಲ. ಮತ್ ಕೊಡ್ತೀನಿ ಮಗನೇ. ನನ್ನ ಅಣಗದಿ ನೋಡಿ ಹೊಡ್ಯಾಕ್ ಬರ್ತಿಲ್ಲ ಮಗನೇ. ಮಗನೇ ಗುದ್ದ, ನನ್ನ ಕೈ ಮುರಿದಿ ಮಗನೇ. ಬರ್ತೀನಿ ಮಗನೇ. ಈಗ ಹೊತ್ತು ಮಣಿಗೆಲ್ಲ ಮುಂಜಾನೆ ಗೌಡ್ರ ಮೇಲೆ ಯಾಕೆ ಇರ್ತೀನಿ ಮಗನೇ? ಹೋಗಿ ಏನ್ ಬೇಕಾದ್ ಮಾಡು. ಬಿಡಂಗಿಲ್ಲ ಮಗನೇ. ಯಾವೇನ್ ಮಾಡ್ತಾನ? ಮಗನೇ ಏನಾರ ಮತ್ತೆ ಚಪ್ಪಲ್ ತಗೊಂಡು ಹೊಡ್ತೀನಿ ಮಗನೇ. ಚಪ್ಪಲ್ ತೋದಿ ಅತ್ತ ನಿನ್ ಗುದ್ದಿನಿ ಮಗನೇ. ಮುಂಜಾನೆ ನೋಡ್ಕೊತೀನಿ, ಮುಂಜಾನೆ ನೋಡ್ಕೊತೀನಿ ಮಗನೇ. ಕೈ ಮುರಿದಿ ಮಗನೇ, ಕೈ ಮುರಿದಿ ಮಗನೇ. ಗೌಡ್ರ ಮುಂದೆ ಹೇಳಿ ದವಾಖಾನಿ ಖರ್ಚು, ದವಾಖಾನಿ ಖರ್ಚು ದವಾಖಾನಿ ಖರ್ಚು ಉಸುರು ಮಾಡಿಲ್ಲ ಮಗನೇ. ಒಪ್ಪಲ್ ಇಸಿ ಬಿಡ್ತೀನಿ ಮಗನೇ. ಈ ನಮ್ಮನಿ ಹೊಡೆದ ನಾ ಬಿಡೋಣ. ನಾಳೆ ಮುಂಜಾನೆ ಈ ಮಗನ ನೋಡಿ ಇವನು ತೊಟ್ಟಲ್ದಾಗ ಹಾಕಿಸ್ತೀನಿ. ಗುದ್ದಪ್ಪ ಗುದ್ದಿ ಕೈ ಮುರ್ದ, ಕಾಲು ಮುರ್ದ, ಏನು ಮಾಡೋದಪ್ಪ? ಗೌಡ್ರು ಒಂಜಾರಿ ಏನೋ ದವಾಖಾನಿ ಖರ್ಚಾದು ಇಷ್ಟು ಕೊಟ್ಟರೆ ಬೇಷಕ್ಕದ, ಏನು ಮಾಡ್ತಾರನ? ಗೌಡ್ರ, ನಮಸ್ಕಾರ ಗೌಡ್ರ. ನಮಸ್ಕಾರ. ಬಾರೋ ಶಿಕ್ಷಣ್ಣ, ಈ ಕಡೆ ಬಂದಿಯಲ್ಲ. ನಿಮ್ಮ ಕಡೆ ಒಂಜಾರ ಕೆಲಸ ಇತ್ತು ರೀ, ಬಂದೇನ್ರಿ ಗೌಡ್ರ. ಏನು ಕೈಗೆ ಏನೋ ಬ್ಯಾಂಡೇಜ್ ಸುತ್ತಕೊಂಡು ಏನು ಮಾಡ್ಕೊಂಡು? ಏನಿಲ್ರಿ ಗೌಡ್ರ, ನಿನ್ನೆ ಗುದ್ದಪ್ಪ ನಾವು ಹೊಲದಾಗ ಹೊಡೆದಾಡಿಬಿಟ್ಟೇವ್ರಿ. ಹೊಡೆದಾಡೋಣ ನಾನು ಎತ್ತೆತ್ತಿ ಒಗೆದು ಕೈ ಮುರಿದು ಕಾಲು ಬ್ಯಾನ್ ಮಾಡಿ ಕೈ ಬಿಟ್ಟಾನ್ರಿ ನನ್ನ. ಗುದ್ದಪ್ಪ ಅವ ಯಾವ್ರು? ಅವ ಜುಟ್ಲಾಪುರದವ್ರಿ. ಅವ ಎಲ್ಲದ ಒಬ್ಬನೇ ಬಂದಿಯಲ್ಲ? ಅವ್ನ ನೀವೇ ಕರ್ಸಿ ಬಿಡ್ರಲ್ಲ. ಹಲೋ ಹಲೋ ಗುದ್ದಪ್ಪ, ಎಲ್ಲದೀವೋ? ನಮ್ಮ ಮನೆ ಮುಂದೆ ಅದೀನಿ. ಯಾರ್ರಿ? ನಾನು ಹತ್ತಳ್ಳಿ ಗೌಡ್ರು ಮಾತಾಡೋದು. ಹೌದ್ರಿ ಗೌಡ್ರು, ಗೊತ್ತಾಗಲಿಲ್ರಿ. ನಮಸ್ಕಾರ ಗೌಡ್ರು. ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ಸ್ವಲ್ಪ ಮನೆ ಕಡೆ ಬಾಲ ಕೆಲಸ ಅದ. ಆಯ್ತು ರೀ ಗೌಡ್ರಿ, ಸದ್ಯ ಬಂದಿನಿ ಗೌಡ್ರ. ಆಯ್ತು ರೀ, ಬಂದೇ ಬಿಟ್ಟಿರಿ. ನಮಸ್ಕಾರ. ಗೌಡ್ರು ಒಂದು ಫೋನ್ ಹಚ್ಚಿದ್ರು. ನಮಸ್ಕಾರ ಗೌಡ್ರ. ನಮಸ್ಕಾರ. ಬಾರಪ್ಪ ಗುದ್ದಪ್ಪ.
ಏನು ಈ ನಮ್ಮನೆ ಹೊಡೆದಾಡೋದ ಇಬ್ಬರು ಕೈ ಮುರಿಯಂಗ? ಏನಿಲ್ರಿ ಗೌಡ್ರ, ಇಬ್ರು ಕೂಡಿ ಪಾರ್ಟ್ನರ್ ದಂಧ ಮಾಡೀವಿ. ವ್ಯವಹಾರ ಕರೆಕ್ಟ್ ಇಡು ಅಂದ. ಯಾಕೆ ಓದ್ಲಕ್ಕಪ್ಪ ಕರೆಕ್ಟ್ ಎಲ್ಲರೂ ಬರ್ದಿರ್ತೀನಿ ಅಂದ ಕೂಡಲೇ ಹಂಗಂಗತ್ತೇಳಿ ನಾನು ಬಾಯಿ ಬಂದಂಗೆ ಮಾತಾಡಿ ಕಿಸಿಂದ ನಾನು ಹೊಡ್ಯಾಕ ತೂರಕ್ಕೆ ಮೈ ಮ್ಯಾಗ ಹಂಗೆ ಬಂದನ್ರಿ. ಬರುಟ್ಟಿಗೆ ಒಂದು ಏಟ್ ಹೊಡೆದನ್ರಿ. ಒಂದು ಏಟ್ ಹೊಡೆದ ಕೂಡಲೇ ಏನದ ನಾ ಹಂಗಾಯ್ತು ಹಿಂಗಾಯ್ತು ಕಿಸಿಂದ ನೆವ ತೊಗೊಂಡು ಬಂದನ್ರಿ. ನೋಡ್ರಿ ಗೌಡ್ರ, ಕೈ ಮುರಂಗೆ ಹೊಡೆದಾನ್ರಿ, ಕಾಲು ತಿರುಗಾಡ್ರಿ. ಅವನ ವಯಸ್ಸ ನನ್ನ ವಯಸ್ಸ ಒಂದೇ ರೀ. ನಾನು ತೆಕ್ಕಿ ಬಡ್ದು ಎಷ್ಟೆಚ್ಚು ಹೋಗಿದ್ರಿ. ಏನು ಒಂದು ದೊಡ್ಡ ಪಟಾನ ಗತೆ ನಾನು ಹೊಡೆದು ಈ ನಿಮ್ಮ ಮಾಡ್ಯಾನ್ರಿ. 10,000 ದವಾಖಾನಿಗೆ ಹೋಗ್ಯಾವ್ರಿ. ಈಗ ನಾ ಹ್ಯಾಂಗೆ ಮಾಡ್ಬೇಕ್ರಿ ಬಡವ? ಜಗಳ ಮಾಡಿದ್ರೆ ಈ ನಮ್ಮನೆ ಕೈ ಮುರಿಯಂಗ ಹೊಡಿದ ನಿಂದು ಪದ್ಧತಿ ಇಲ್ರಿ ಗೌಡ್ರ. ನಾನು ಹೊಡಿತದಲ್ರಿ, ಲೆಕ್ಕದಾಗ ಕರೆಕ್ಟ್ ಇಡು ಅಂದನ್ರಿ. ನಾ ಏನಂದನ್ರಿ, ಕಬ್ಬಿನ ಗಾಣ ಅಂತೂ ಹಾಕ್ಯವಿ. ಕಬ್ಬಿನ ಗಾಣಕ್ಕೆ ಹಾಲು ಕುಡಿಲಕ್ಕೆ ಬಂದ್ರೆ ನಿಮ್ಮ ಮನೆಯವ್ರು ಬರಲಿ ನಮ್ಮ ಮನೆಯವ್ರು ಬರಲಿ ಲೆಕ್ಕ ಇಡೋಣ ತಂದೆ. ಅಂದ್ರೆ ಅವ್ರ ಮನೆ 4 ಮಂದಿ ಅದಾರ ರೀ, ನಮ್ಮ ಮನೆಯಾಗ 2 ಅದಾರ. ನಾನು 2 ಸರಿ ಬಂದು ಕುಡ್ದಾಗ ನೀವು 1 ಸರಿ ಬಂದು ಕುಡಿಬೇಕತ್ ನಾ ಇಟ್ಟು ಅಂದ ಕೂಡಲೇ ಕೂಡಿ ಮಾಡಿ ಅಂದ್ರೆ ಹಂಗೆ ಬರ್ತದ ಅಂತನ್ರಿ. ರೊಕ್ಕ ಇಬ್ರು ಸವನಾಗ ಹಾಕ್ಯವಿ. ಅದನ್ನ ಹೇಳಿದ ಕೂಡಲೇ ಕಿಸುಬಾಯಿ ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡೋನು ಹಂಗೆ ಮಾತಾಡ್ಬೇಡಪ್ಪ ಅಂತ ಕೇಳಿದ್ರೆ ನಾನು ಕಾಲನ್ ತೊಗೊಂಡಿರ್ತೇನೆ. ಕಾಲನ್ ತೊಗೊಂಡಿದ್ರೆ ನಾವು ಹೊಡಿಟ್ಟು ಹೆಚ್ಚುಕೊಂಡು ಬಿದ್ದಾನ್ರಿ. ಯಾಕೋ ಸಿಕ್ಸಪ್ಪ ಅವ ಹೇಳೋದು ಕರೆ ಅದನ ಅಲ್ರಿ ಗೌಡ್ರ, ಅವ್ರ ಮನ್ಯಾಗಾರ ಮಂದಿ ಹೆಚ್ಚಿಗಿರಲಿ, ನಮ್ಮ ಮನ್ಯಾಗಾರ ಮಂದಿ ಹೆಚ್ಚಿಗಿರಲಿ, ಈ ಕಬ್ಬಿನಾಲ ಕುಡಿದ್ರಾಗ ವ್ಯತ್ಯಾಸ ಮಾಡ್ಕೊಂಡು ಇಟ್ಟಕ್ಕೆ ದೊಡ್ಡ ಮಾತು ಮಾಡಿ ಹೊಡೆದ ನೋಡ್ರಿ ನನಗೆ. ನೀವು ಕೂಡಿ ದಂಧ ಮಾಡಿದ್ದೆ ನಾನು ನೋಡಿಲ್ಲ. ಅದು ಎಲ್ಲರೂ ಮಾಡಿ ನಡಿ ಇಲ್ಲಿ ಬಗೆಹರಂಗಿಲ್ಲ ಇದು ನ್ಯಾಯ. ಇದನ್ನ ಅಲ್ಲೇ ಹೋಗಿಸಿಂದ ಬಗೆಹರಿಸ್ತೀನಿ ನಿಮ್ಮ ಹೊಲದಾಗ ಗಾಣದ ಮುಂದೆ. ಅಲ್ಲೇ ಹೋಗಿ ನಾವು ಹಾಲು ಕುಡ್ದಂಗೆ ಹೋಗ್ತದ, ಅದನ್ನ ನೋಡ್ದಂಗೆ ಹೋಗ್ತದ. ಅಲ್ಲೇ ಹೋಗೋಣ ನಡ್ರಿ, ಅಂದ್ರೆ ಬಗೆಹರಿತದ ಅದು. ಗಾನ್ ರೀ ಗೌಡ್ರ, ಯಾವ ಗಾನನೂ ಇಲ್ಲ ಏನೂ ಇಲ್ರಿ. ಹಾಂ, ಗಾಣನೇ ಇಲ್ಲ, ಹೊಲ ಅರ ಗೌಡ್ರ ಹೊಲನೂ ಇಲ್ರಿ. ಮುಂಜಾನೆ ನಡೆದ ನಂದೇ ಕನ್ಫ್ಯೂಸ್ ಆಗಿ ಕ್ಯಾಲೆಂಡರ್ ತೊಗೊಂಡು ನೋಡ್ಕೊತ ನಾ ಕೂತೀನಿ. ಇವ್ರದೊಂದು ದೊಡ್ಡ ಕನ್ಫ್ಯೂಸ್ ಇಡ್ಸಕತ್ರಪ್ಪ ನನಗೆ. ಅವ ಕೇಳಿದ್ರೆ ಗಾಣ ಇಲ್ಲತ್ತಾನ, ನೀ ಕೇಳಿದ್ರೆ ಹೊಲ ಇಲ್ಲತ್ತೀರಿ. ಕಬ್ಬರ ಎಲ್ಲಿ ಹಚ್ಚಿದ್ರಿ, ಗಾಣಾರ ಎಲ್ಲಿ ಹಾಕಿದ್ರಿ, ನೀವು ಹಾಲು ಕುಡಿಯಾಕರ ಎಲ್ಲಿ ಹೋದ್ರಿ ಅಂದ್ರೆ ನೀವು ಕಬ್ಬು ಹಚ್ಚಿಲ್ಲ, ಗಾಣನೂ ಹಾಕಿಲ್ಲ, ಯಾವುದು ಏನೂ ಇಲ್ರಿ. ಅಂದ್ರೆ ಬೀಳ ಹೊಲಕ್ಕೆ ಬೀಜ ಬಿತ್ತೋದು, ಕಿವ್ಡ್ರ ಮುಂದೆ ಕೀರ್ತನ ಆಡೋದು, ಇಂಥ ಹಡ್ಸಿ ಮಕ್ಕಳು ನ್ಯಾಯ ಮಾಡೋದು ಸಾಕಾಗೋದು. ತೋಮಲ್ಲಿ ಬಡಿಗೆ ಅವ್ರನ್ನ ಕಟ್ಟೋಣ ಅಲ್ಲಿ ಮಾಲೆ ತೋಮಲ್ಲಿ ಅವ್ರನ್ನ ಹಡ್ಸಿ ಮಕ್ಕಳ ಹೋರಿ ಇಂಥ ನ್ಯಾಯ ತೊಗೊಂಬರ್ತೀರ ನೀವು?